ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗು ಕಾರಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಏನಂತ ಹೇಳಿದ್ರೆ, ನಾವಿವತ್ತೊಂದು ಒಳ್ಳೆ ಪ್ಲೇಸಿಗೆ ಬಂದಿದ್ದೀನಿ. ಈ ಪ್ಲೇಸ್ ಆಲ್ಮೋಸ್ಟು ಮೊದಲು ಎಲ್ಲರೂ ನೋಡಿರ್ಬೋದು ನೀವು ನನ್ನ ವೀಡಿಯೋಲಿ. ನೋಡಿ, ದಿಸ್ ಇಸ್ ತೋಟದ ಮನೆ ರೆಸ್ಟೋರೆಂಟ್. ಈ ತೋಟದ ಮನೆ ರೆಸ್ಟೋರೆಂಟಲ್ಲಿ ಸಿಗೋ ಫುಡ್ ಅಂತ ಹೇಳಿದ್ರೆ ನನಗೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ತೋಟದ ಮನೆ ಅಂತ ಅದಕ್ಕೆ ಹೆಸರಿಟ್ಟಿರೋದು. ಅದಕ್ಕೋಸ್ಕರ ಏನು ಚೆನ್ನಾಗಿರುತ್ತೆ ಚಿನ್ನು? ರೊಟ್ಟಿ ನಂಗೆ ಇಷ್ಟ. ರೊಟ್ಟಿ ಚೆನ್ನಾಗಿ ಮಾಡ್ತಾರೆ. ಯಾವ ರೊಟ್ಟಿ? ನನಗೆ ಇಡ್ಲಿ ಇಷ್ಟ. ಯಾವಾಗಲೂ ಇಡ್ಲಿನೇ ತಿಂತಿರ್ಬೇಕು ಅನ್ಸ್ತಿರ್ತದೆ. ನಿಮಗೆ? ನಮಗೆ ರೊಟ್ಟಿ. ರೊಟ್ಟಿ ನನಗೂ ರೊಟ್ಟಿ. ನಾನು ರಾಗಿ ರೊಟ್ಟಿ ತಗೋತೀನಿ. ಇಡ್ಲಿ ಖಾಲಿ ಅಂತೆ. ಇವಾಗ ಅಕ್ಕಿ ರೊಟ್ಟಿನ ಹೇಳಿದ್ದೀನಿ. ಬೇಕಾದರೆ ನೋಡೋಣ, ವಾಪಸ್ ಬರುವಾಗ ವಾಟರ್ ಮೆಲನ್ ಎಲ್ಲ ತಂದಿದ್ದೀನಿ ಗೈಸ್, ನೋಡೋಣ. ನಿಶಿ, ಇಡ್ಲಿ ಖಾಲಿ ಅಂತೆ, ಅದಕ್ಕೆ ಒಂದು ಸಿಂಗಲ್ ಅಕ್ಕಿ ರೊಟ್ಟಿ ಹೇಳಿದ್ದೀನಿ. ಅಕ್ಕಿ ರೊಟ್ಟಿ ತಿನ್ನೋ, ಆಮೇಲೆ ಬೇಕಿದ್ರೆ ಏನಾದ್ರು ವಾಪಸ್ ಬರುವಾಗ ತಗೊಂಬೋಣ. ನೋಡಿ, ಮೇನ್ ರೋಡಲ್ಲೇ ಇದೆ. ಗಂಧದಗುಡಿ ರೆಸ್ಟೋರೆಂಟ್ ಪಕ್ಕನೇ. ಇಲ್ಲಿ ನೋಡಿ, ತೋಟದ ಮನೆ ಪ್ಯೂರ್ ರೆಸ್ಟೋರೆಂಟ್ ಅಂದರೆ ತೋಟದ ಮನೆ ಪ್ಯೂರ್ ವೆಜ್ ರೆಸ್ಟೋರೆಂಟ್, ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಅಂತ ಹಾಕಿದ್ದಾರೆ. ಇದೇ ರೆಸ್ಟೋರೆಂಟ್ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಮಾತ್ರ ಟೇಸ್ಟ್ ಮಾಡಲೇಬೇಕು ಗೈಸ್. ರೊಟ್ಟಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಹೇಳಿದ್ರೆ ಮನಸ್ಸಿಗೂ ಅಷ್ಟೇ ಖುಷಿ ಕೊಡುತ್ತೆ. ಈ ಪ್ಲೇಸ್ ಬಂದು ನಿಮ್ಮ ಪಾರ್ಸಲ್ ಸರಿಯಾಗಿ ಇಟ್ಕೋ. ಸರಿ, ಪಾರ್ಸಲ್ ಎಲ್ಲ ತೊಗೊಂಡಾಯ್ತು. ಇವಾಗ ದೇವಸ್ಥಾನ ಕೊಡ್ತಾ ಇದ್ದೀನಿ. ಬೇಗ ಬೇಗ ನೋಡಿ, ಟೈಮ್ ಎಲ್ಲಿ. ಆ ಕಡೆ ಬೇಡ, ಅಲ್ಲಿ ಗಾಡಿ, ಅಲ್ಲಿ ಕಾರು ಡೋರ್ ತೆಗಿಯೋಕ್ಕೆ ಆಗಲ್ಲ, ಹಂಗೆ ಮಾಡಿಟ್ಟಾರ ಅವರು. ಹಿಂಗೆ ಹತ್ತಿಸ್ಕೊಳ್ಳೋಣ, ತುಂಬ ಹತ್ರ ಹಾಕ್ಬಿಟ್ಟಿದ್ದಾರೆ ಗಾಡಿನ. ಇವತ್ತಿನ ಬ್ಲಾಗ್ ಬಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತು. ದೇವಸ್ಥಾನ ಮತ್ತು ಊರಿಗೆ ಹೋಗ್ಬೇಕಾಗಿತ್ತು. ದೇವಸ್ಥಾನ ಫುಲ್ಲು ರಶ್ ಇದ್ದಿದ್ದರಿಂದ ಹಾಗೆ ವಾಪಸ್ ಊರಿಗೆ ವ್ಯೂ ತೋರಿಸ್ತೀನಿ ನೋಡಿ. ನಾನು ಎಲ್ಲಿ ನಿಲ್ಸಿದ್ದೀನಿ ತಿಂಡಿಗೆ ಅಂತ ಹೇಳಿದ್ರೆ, ತಿಂಡಿ ತಗೊಂಡಿದ್ವಲ್ಲ ಆವಾಗಲೇ, ಮಕ್ಕಳು ಸ್ವಲ್ಪ ತಿಂಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟಾಪ್ ಮಾಡಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ವ್ಯೂ ತುಂಬ ಚೆನ್ನಾಗಿತ್ತಾ, ಇಲ್ಲೇ ತಿಂಡಿ ನೋಡ್ತಾ ಅಂತ ಅಂದ್ಬಿಟ್ಟು ನಿಲ್ಲಿಸ್ದೆ. ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಫ್ಲವರ್ಸ್ ನೋಡೋಕ್ಕೆ ಒಂಥರ ಚಂದ. ಎಷ್ಟು ಟೆನ್ಷನ್ ಇತ್ತು, ಎಲ್ಲ ಮರ್ತೋಯ್ತು. ನೋಡಿ, ಇಲ್ಲಿಂದ ತೊಣ್ಣೂರು ಕೆರೆ ಕಾಣಿಸುತ್ತೆ. ಹೋಗ್ಬೇಕು ಒಂದಿನ ತೊಣ್ಣೂರು ಕೆರೆಗೆ ಫ್ರೀ ಮಾಡ್ಕೊಂಡು. ನೋಡೋಣ, ಇವತ್ತಾಗಲ್ಲ, ತುಂಬ ಬಿಸಿಲು. ಚೆನ್ನಾಗಿ ಕಾಣಿಸ್ತದೆ ಅಲ್ವಾ, ವ್ಯೂ ಚೆನ್ನಾಗಿದೆ, ಸೂಪರ್ ವ್ಯೂ. ಇದೇ ನಮ್ಮ ಊರಿಗೆ ಹೋಗೋ ರೋಡು ನೋಡಿ. ಇದೇ ರೋಡಲ್ಲೇ ನಾನು ಹೋಗೋದು ಯಾವಾಗ್ಲೂ ಬಂದರೆ. ಚೆನ್ನಾಗಿದೆ ಅಲ್ಲ? ಈ ಥರ ಒಳಗಡೆ ಇನ್ಸ್ಕರ್ಟ್ ಬಂದ್ಬಿಟ್ರೆ ಹಳ್ಳಿಗೆ ಎಷ್ಟು ಪ್ರಶಾಂತವಾಗಿದೆ ಅಂತ ಅನಿಸುತ್ತೆ. ಸೀರಿಯಸ್ಲಿ ತುಂಬ ಸಂತೋಷ ಆಗುತ್ತೆ, ಒಂಥರ ನೆಮ್ಮದಿ ಅಂತ ಅನ್ನಿಸ್ತು ಇಲ್ಲಿ ಬಂದಮೇಲೆ ನನಗೆ. ಇಬ್ಬರು ಡ್ರೆಸ್ನೆಲ್ಲ ಚೇಂಜ್ ಮಾಡ್ಕೊಂಬಿಟ್ಟವ್ರೆ. ಆಗ್ತಾ ಇರ್ಲಾಗ ಶೆಕೆ. ಯಪ್ಪ, ಏನಾಯ್ತಾಯ್ತು ಚಿನಿ? ಫುಲ್ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಇಬ್ರು ಆರಾಮ್ಸೆ ರೆಡಿ ಆಗಿದ್ದಾರೆ. ಕುತ್ಕೋ ಒಂದು ನಿಮಿಷ. ಅಲ್ಲಿ ತುಂಬ ನೆರಳಿತ್ತು, ಆದ್ದರಿಂದ ಸ್ವಲ್ಪ ನಿಂತ್ಕೊಂಡು ಹಂಗೆ ರೆಸ್ಟ್ ಮಾಡ್ತಾಯಿದ್ದೆ. ಅಲ್ಲೇ ಬ್ರೇಕ್ಫಾಸ್ಟ್ ಮಾಡೋದ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ದೋ. ತಿನ್ಕೋ. ಚೆನ್ನಾಗಿತ್ತ ಚಿನ್ನು? ಇಲ್ಲೇ ರೋಡ್ ಸೈಡಲ್ಲೇ ಕುತ್ಕೊಂಡಿದ್ದೀವಿ. ಚೆನ್ನಾಗಿದೆ ಗೈಸ್, ಒಂಥರ ನೆಮ್ಮದಿಯಾಗಿ. ನಂದಂತೂ ಆಯ್ತು. ನೀವು ಇಬ್ಬರದನ್ನೇ ತಿಂದ್ಬಿಟ್ಟು ಅದನ್ನ ಕವರ್ ಎಲ್ಲ ಹಾಕ್ಬಾರ್ದು. ಊಟ ಆಯ್ತು ಗೈಸ್, ಈಗ ಊರಿಗೆ ಹೋಗ್ಬೇಕು. ಹೊಟ್ಟೆ ನಂಗಂತೂ ತುಂಬಿತು, ನಂಗೆ ಇಷ್ಟ ಆಯಿತು ಊಟ. ನೀವು ಹೋದ್ರೆ ಟ್ರೈ ಮಾಡಿ. ತೋಟದ ಮನೆ ಅಂತ ಹೆಸರು. ಇದು ಬೇಡವಾ? ತೋಟದ ಮನೆ ಅಂತ, ತೋಟದ
ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತೋಟದ ಮನೆ ತೋಟದ ಮನೆ. ತೋಟದ ಮನೆ ತೋಟ ಅಲ್ಲ, ತೋಟ. ತೋಟದ ಮನೆ. ತೋಟದ ಮನೆಗೆ ಹೋಗಿ ತಿರ್ಗ ಮನೆ ಚೆನ್ನಾಗೈತೆ. ಅದೆಲ್ಲ ಎತ್ಕೊತೀನಿ. ಇದು ಬೇಡವಾ? ಅದು ಎತ್ಕೋಬೇಕು, ಇಲ್ಲೆಲ್ಲೂ ಹಾಕಂಗಿಲ್ಲ. ಅದನ್ನೇ ಹೇಳ್ತಾರೆ ನಾನು. ಎಲ್ಲ ಎತ್ತಿರ್ಕ ಇದು ಹಾಕಲ್ಲ. ಹಾಕಲ್ ರೊಟ್ಟಿ ನಾನು ತಿನ್ನುತ್ತೆ ಪಕ್ಷಿ. ಹೋಗೋಣ. ಇರುಲಿಶಿ ಹಂಗಲ್ಲ. ಬ್ಲಾಗ್ ಮಾಡ್ತೀಯಾ? ಸರಿ, ಬ್ಲಾಗ್ ಮಾಡಿ ಸ್ಟಾರ್ಟ್. ನೆಕ್ಸ್ಟ್ ಏನು ಮಾಡ್ಬೇಕು ಈಗ? ಅದನ್ನ ಹೇಳ್ಬೇಕು, ಎಕ್ಸ್ಪ್ಲೈನ್ ಮಾಡು. ನಿಂತ್ಕೋ ದೂರ. ಊಟ ಮಾಡಾಯ್ತು, ಇವಾಗ ಊರ್ಗ್ ಹೋಗ್ಬೇಕು. ಊರ್ಗ್ ಹೋಗ್ಬಿಟ್ಟು ಏನ್ ಮಾಡ್ತೀಯ? ಊರ್ಗ್ ಹೋಗಿ ಏನ್ ಮಾಡ್ತೀಯಾ? ಯಾರು ನೋಡಕ್ ಹೋಗ್ತಿದ್ದೆ ಊರ್ಗೆ? ತಾತ ಅಚ್ಚಿನ ನೋಡಕ್ ಹೋಯ್ತಿದ್ದೆ. ದೇವಸ್ಥಾನ ಚೆನ್ನಾಗಿತ್ತಾ? ಹ್ಮ್. ಬಸ್ ಮುಗೀತು, ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು. ಇವಾಗ ಹೊರಡ್ತಾ ಇದೀವಿ. ಹೋಗೋಣ ಇವಾಗ ಊರಿಗೆ ಹೋಗಿ. ಗೈಸ್, ನನ್ನ ಮೈಕ್ ಏನಿತ್ತು ಅದನ್ನು ಸೀಟ್ ಬೆಲ್ಟಲ್ಲಿ ಹಾಕ್ಬಿಟ್ಟಿದ್ದೀನಿ. ಮರ್ತೇ ಹೋಗ್ಬಿಟ್ಟಿದ್ದೆ ನನಗೆ ತಗೊಳ್ಳೋದು. ಒಬ್ಬಳೇ ಮಾತಾಡಿಕೊಂಡು ಸ್ವಲ್ಪ ದೂರ ಹೋದೆ. ಆಮೇಲೆ ರಿಯಲೈಸ್ ಆಯಿತು ಮೈಕ್ ಇಲ್ಲ ಅಂತ ಅಂದ್ಬಿಟ್ಟು. ಆವಾಗ ಮತ್ತೆ ಹೇಳ್ಬಿಟ್ಟು ಕಳಿಸ್ತಾ ಇದ್ದೀನಿ. ಅಲ್ಲಿ ಒಂದು ಗಿಡಗಳ ಮಧ್ಯ ಒಂದು ಮೇಕೆ ನಿಂತಿತ್ತು. ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿದರೆ, ತೋರಿಸ್ತಾ ಇಲ್ಲ ನನ್ನ ಮಗಳು. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ನಿಂತಿದೆ ಅಂತ ಹೇಳ್ಬಿಟ್ಟು. ಕಟ್ಟಾಕಿದ್ರು ಯಾರೋ ಅಲ್ಲಿ ಸೊಪ್ಪು ತಿನ್ನಲಿ ಅಂತ ಏನೋ. ಅದು ಹಂಗೆ ಕಾಡಲ್ಲಿ ಒಂಥರ ಪ್ರಾಣಿ ನಿಂತಿರೋ ಥರ ಕಾಣಿಸ್ತಾ ಇತ್ತು, ಚೆನ್ನಾಗಿತ್ತು. ನನ್ನ ಕ್ಯೂಟ್ ಮಗಳು ಕ್ಯೂಟಾಗಿ ತೋರಿಸ್ತಾ ಇದೆ ಫ್ಯಾನ್ ತಂದಿದ್ದೀನಿ ಅಂತ ಹೇಳ್ಬಿಟ್ಟು. ಫುಲ್ ಬಿಸಿಲಿತ್ತಲ್ಲ, ಅದಕ್ಕೆ ಫ್ಯಾನ್ ತಗೊಬಂದಿದ್ದೀನಿ ಮಮ್ಮಿ ಅಂತ ಹೇಳ್ತಾ ಇದ್ಲು. ಇವಾಗ ನೆನಪಾಯ್ತು ನನಗೆ ಮೈಕ್ ಇಲ್ಲ ಅಂತ ಹೇಳ್ಬಿಟ್ಟು. ಹೇಳ್ದೆ ನನ್ನ ಮಗಳಿಗೆ, ಹೋಗಿ ತಗೊಂಬರ್ತಾವಳೆ. ಏನು ವಾಯ್ಸು ರೆಕಾರ್ಡ್ ಆಗಿಲ್ಲ ಗೈಸ್. ನಾನು ಏನು ಮಾತಾಡಿದೆ ಅದೇನು ರೆಕಾರ್ಡ್ ಆಗಿಲ್ಲ ಮೈಕ್ ಹಾಕಿದ್ರಿಂದ. ಕಾಲಿಂದ ಹಿಡಿತಿದ್ದೀವಿ. ದಾಟು ಫಸ್ಟ್ ನೀ. ಅದು ಉತ್ತಿರ್ತಾರಲ್ಲವಾ ಅದಕ್ಕೆ. ಏನಾಗಲ್ಲ, ಹೋಗು, ಹೆದರ್ಕೋಬೇಡ. ಗೈಸ್, ಅದು ನೆಲ ಎಲ್ಲ ಉತ್ತಿರ್ತಾರಲ್ಲ, ಅದಕ್ಕೆ ನಡೆಯೋಕ್ಕಾಗ್ತಾ ಇರಲಿಲ್ಲ. ಕಾಲು ಒಳಗಡೆ ಹೋಗ್ತಾಯಿತ್ತು ಮಣ್ಣೆಲ್ಲ. ಅದಕ್ಕೆ ಸ್ವಲ್ಪ ಕಷ್ಟಪಡ್ತಾಯಿದ್ರು. ಅದಕ್ಕೆ ರೇಗಿಸ್ತಾಯಿದ್ರು, ಇಷ್ಟೊಂದು ಸಾಫ್ಟ್ ಆದರೆ ಕಷ್ಟ, ಇಷ್ಟು ನಡೆಯೋಕ್ಕಾಗಲ್ವಾ, ನಾನು ಬರ್ತೀನಿ, ರೈತ ಆಯ್ತೀನಿ, ಜಮೀನು ನಂದು ನಿಂದು ಅಂತ ಹೇಳ್ತಾ ಇರ್ತೀರ ಅಕ್ಕ ತಂಗಿ ಇಬ್ಬರೂ. ಇಷ್ಟೇ ನಡೆಯೋಕ್ಕಾಗ್ತಾಯಿಲ್ವಲ್ಲ ನಿಮ್ಮಿಬ್ಬರಿಗೆ ಅಂತ ರೇಗಿಸ್ತಾಯಿದ್ರು ನಮ್ಮ ಮಾವ. ಉತ್ತಿರ ನೆಲ ಅಲ್ವಾ, ಕಾಲೆಲ್ಲ ಊದ್ಕೋತೈತೆ ಪಾಪ, ಅದಕ್ಕೆ ಹೆದರ್ಕೋತವಳೆ. ನಡಿ ಚಿನ್ನ, ಹೆದರ್ಕೋಬೇಡ. ಈ ಕಡೆ ಬರ್ಬೇಕು, ಹಿಂಗೆ ಬರಬೇಕು ಸೈಡಲ್ಲಿ, ಅವಾಗ ಊದ್ಕೊಳ್ಳಲ್ಲ. ಅಲ್ಲ ಕೂತಿದ್ರೆ ತಾತನ ಜೊತೆ ಆಯ್ತಿತ್ತು ತಾನೆ ನಿನಗೆ. ಲಸ್ಸಿ ಕರ್ಕೊಲಸ್ಸಿ ಒಂದು ಸ್ವಲ್ಪ. ರಾಮುರಾಣಿ ಸ್ಟ್ರಾಂಗ್ ಗರ್ಲ್, ಕರ್ಕೊಳ್ಳಿ ಅವ್ರನ್ನ. ನನಗೆ ಆಯ್ತಲ್ಲ ಪಾಪ. ಅವ್ರು ಬರ್ತಾರೆ ನೋಡಿ, ಎದ್ರಕ. ನಾನು ಹೋಗ್ಲಾ ಮುಂದೆ? ನೋಡಿಲಿ, ಇಷ್ಟೇ, ಇಲ್ಲಿ ಬರ್ಬೋದು. ಬಾ ಬಾ ಬಾ, ಏನಾಗಲ್ಲ, ಬಾ. ಇಷ್ಟೇ. ಗೈಸ್, ಆಮೇಲೆ ಬಂದು ನಮ್ಮ ಬಾಬಿಲಿ ಬಲೆಗೆ ಹಾಕೋಬಿಟ್ಟಿತ್ತು. ಅದನ್ನು ಬಿಡ್ಸೋಕ್ಕಾಗಲಿಲ್ಲ. ನನ್ನ ತಮ್ಮಂಗೆ ಹೇಳಿದೆ, ನಾಳೆ ಬಂದು ಬಿಡಿಸ್ತೀನಿ ಅಂತ ಹೇಳ್ದ. ನಾನು ಅದನ್ನ ಬಿಡ್ಸೋಗಿ ಒಳಗಡೆ ದಬಾಕೊಬಿಟ್ರೆ ಇಲ್ಲಿ ಯಾರು ಇಲ್ಲ ಸ್ವಿಮ್ಮಿಂಗ್. ನೆಟ್ ಕಿತ್ತೋಗ್ಬಿಡ್ತದೆ.
ಆಮೇಲೆ ಇದು ನೆಟ್ ಹೋದ್ರೆ ಹೋಯ್ತು. ತುಂಬಾ ಡೀಪ್ ಐತೆ ಅದು. ಎಷ್ಟು ಅಡಿ ಐತೆ ಅಮ್ಮ ಇದು? ಎಷ್ಟು ಅಡಿ ಐತೆ ಇದು? ಒಂದು 12 ಅಡಿ ಐತೆ ಇದು. ಅದ್ರೊಳಗಡೆ ಏನಾದ್ರು ನಾನು ಬಿದ್ದೋಗ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡ್ತದೆ ಗೈಸ್. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಹೋಗ್ತೇನೆ. ತುಂಬಾ ಟ್ರೈ ಮಾಡಿದೆ, ಕಡ್ಡಿಲೆಲ್ಲ ಬರ್ಲಿಲ್ಲ, ಕಾಲ್ನ ಫುಲ್ ಸುತ್ಕೊಂಡ್ಬಿಟ್ಟೈತೆ. ಅಮ್ಮ ಆಮೆ ಅನ್ಕೋತೀನಿ. ಅಮ್ಮ ಆಮೆ 2 ಆಮೆ ಇತ್ತು, ಒಂದು ಸತ್ತೋಯ್ತು. ಅದಪ್ಪ ಆಮೆ. ಅಪ್ಪ ಆಮೆ. ಏನದು? ತೆಗಿಯಕ್ಕೆ ಏನ್ ತೆಗಿತೀಯಪ್ಪ? ಒಂದ್ ಸ್ವಲ್ಪ ಮುಖ ತೋರ್ಸು. ಏನ್ ತೆಗಿತೀಯ? ಅದೇನಂತಾರೆ? ಕಳೆ ತೆಗಿ. ಲಿಶಿ ಎದೊಳ ಮೇಲೆ ಏನ್ ಮಾಡ್ತೀನಿ ನೀನು? ನಾನು ಕಳೆ ತೆಗಿತೀನಿ. ಇದು ಒಂದ್ ಗಿಡ ಕಿತ್ತು ತೋರ್ಸಿದ್ದು. ಹಂಗಲ್ಲ, ಬೇರ್ ಸಮೇತ ಕಿಲ್ಬೇಕು. ನಡೀರಿ. ಆಗಲ್ಲ ಚಿನ್ನು. ಊರಲ್ಲಿ ನೊಂದುಕ್ಕೆ ಹ್ಮ್, ಜೋಳ ತೆಗಿಸಾಕ್ಬಿಟ್ಟು ಉಳುಕೆಲ್ಲ ತೆಗಿಸ್ತಾ ನಿಮ್ಮ ಅಕ್ಕ. ಉಳುಕೆಲ್ಲ ತೆಗಿಬಾರ್ದಮ್ಮ. ತೆಗ್ಸದ ಉಳುಕ್ ಇಳ್ಕೊಂಡಿ ಅಂತ ಯಾವಾಗ್ಲೂ ಇಲ್ಲ. ಹ್ಮ್. ಅಯ್ಯೋ, ಆಮೇಲೆ ಡಾಕ್ಟ್ರು ಆಸ್ಪತ್ರೆಗೆ ಆಟ ಮಾಡ್ಕೊಂಡೆಲ್ಲ ಕರ್ಕೋದ. ಆಗಿನ ಹಂಗಾಗ್ಬಿಟ್ಟಿತ್ತು. ಅದೇ ನೋಡಿ, ಕಮ್ಮಿ ಆಗಿಲ್ಲ ಅಂತ ಹೇಳಿದ್ರೆ ಮೈಸೂರಲ್ಲಿ ತೋರ್ಸದ. ಇದ್ರಲ್ಲಿ ಟಿಂಪುಳಿಲಿ ಕಾಪಲ್ಲಿ ಅವಪ್ಪ ಹೇಳ್ತಾರೆ ಮಾತ್ರ ಕೊಟ್ಟಿದ್ಲ. ಅವಾಗ ಈಗ ನುಂಗಿದ್ರ ಉಸಿರು ಜಾಸ್ತಿ ಆಯ್ತಿದೆ ಅಂತ ನಾನನ್ನ ಉಸಿರು ಮ್ಯಾಕ್ಪತ್ತೆ ಜಾಸ್ತಿ ಐತಿ ಅನ್ನ ಅವ ನುಂಗ್ಬೇಡ ಅನ್ನೋ ಅಕ್ಕನ್ನ. ಒಂದೇ ಒಂದು ಬಿಸಿಲಿಗೆ ಒಳ್ಳೆ ಕರಿ ಯಜ್ಞ ಥರ ಆಗ್ಬಿಟ್ಟಿದ್ದೀನಿ. ಬರೀ ಒಂದು ಬಿಸಿಲಿಗೆ. ಇನ್ನೇನಾದ್ರೂ ಬಿಸಿಲಲ್ಲೇ ಕೆಲಸ ಮಾಡೋದಾರ ಇದ್ದಿದ್ರೆ ನನ್ನ ಕತೆ ಏನಾಯ್ತಿದೆ ಅಂತಲೇ ಗೊತ್ತಿಲ್ಲ. ಒಂದು ಬಿಸಿಲಿಗೆ ಕರಿ ಯಜ್ಞ ಆಗ್ಬಿಟ್ಟಿದ್ದೀನಿ ಗೈಸ್. ಯಜ್ಞನೇ ಎಷ್ಟೋ ವಾಸಿ ನನಗಿಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಲಿಶಿ ನೋಡಿ ಗೈಸ್, ಎಷ್ಟು ಧೈರ್ಯವಾಗಿ ಹೋಗ್ತಾಳೆ. ಲಿಶಿ ಲಿಶಿ ಎಲ್ಲಿ ಚಿರತೆ ಬರ್ತೈತೆ? ಚಿರತೆ ಚಿರತೆ ಚೀತಾ ಬಂತು. ಚೀತಾ ಲಿಶಿ ಲಿಶಿ ಇಲ್ಲಿ ಲಿಶಿ ಅಲ್ಲಿ ಬರ್ತೈತಲ್ಲಿ ಕಾಡಿಂದ. ಬರ್ತಲ್ವಾ ನೋಡಿ, ಪಕ್ಷಿ ಆಡ್ತೈತಲ್ಲ. ಹಿಡಿಯೋಕೆ ಹಿಂಗಿರು ಬಸ್. ನಮ್ಮ ಮಾವನ ಡ್ರಾಪ್ ಮಾಡ್ಬಿಟ್ಟು ಸಿಗ್ತೀನಿ. ಆಗ್ತಾ ಇಲ್ಲ, ತುಂಬ ಬಿಸಿಲು. ತುಂಬ ಬಿಸಿಲಿತ್ತು ಗೈಸ್. ಅದಕ್ಕೆ ಎಳ್ನೀರು ನೋಡಿದ್ನಲ್ಲ ರೋಡ್ ಸೈಡು, ಅದಕ್ಕೆ ಮಕ್ಳಿಗೆಲ್ಲ ಎಳ್ನೀರು ಕೊಡ್ಸೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ದೆ. ಎಳ್ನೀರೆಲ್ಲ ಕುಟ್ಕೊಂಡು ಹೊರಡ್ತಾ ಇದ್ದೀವಿ. ಅದು ಎಳ್ನೀರು ಕುಡಿದ್ಮೇಲೆ ಸ್ವಲ್ಪ ಸಮಾಧಾನ ಅನ್ನಿಸ್ತು. ವೀಕ್ಲಿ 1 ಟೈಮ್ ಆದರೂ ಮಕ್ಳಿಗೆ ಟೈಮ್ ಕೊಡಬೇಕು ಗೈಸ್. ತುಂಬ ಖುಷಿಪಟ್ಟರು. ಅವ್ರ ಊರಿಗೆಲ್ಲ ಹೋಗ್ಬಿಟ್ಟು ಬಂದಿದ್ದು. ಬರೀ ಮನೆ ಮನೆ ಅಂತ ಇದ್ದರೆ ಅವ್ರಿಗೂ ಪಾಪ ಬೇಜಾರಾಗುತ್ತಲ್ವ, ಅದಕ್ಕೆ ಹೊರಗಡೆ ಕರ್ಕೊಂಡು ಹೋಗಿದ್ದು. ಏನು ಸಮಾಚಾರ ನಿಮ್ಮದು? ಬೋರ್ ಆಗ್ತಾ ಇದೆಯಾ? ಹೋಗೋಣ ಮನೆಗೆ. ಮನೆಗೆ ಹೋಗಿ ಏನು ಮಾಡ್ತೀರಾ? ಎಲ್ಲಿ? ಇನ್ನೂ ತಿರ್ಗಾಡ್ಬೇಕಾ? ನಂಗೆ ಓಡ್ಸಕ್ಕಾಗಲ್ಲ. ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ಮೈಸೂರು ಯಾಕೋ ಬೆಂಗಳೂರು ಥರ ಆಗ್ತಾಯಿದೆ ಗೈಸ್. ಕೆಲವು ಸರ್ಕಲ್, ಕೆಲವು ಸಿಗ್ನಲ್ ಪಾಯಿಂಟ್ಸ್ಗಳಿದೆ. ಆ ಪಾಯಿಂಟ್ಗಳಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಯಪ್ಪ, 3-4 ಸಿಗ್ನಲ್ ಬಿಟ್ಟ ಮೇಲೆ ಹೋಗ್ಬೇಕಾಗುತ್ತೆ ಗೈಸ್. ನೋಡಿ ಯಪ್ಪ, ಇಷ್ಟು ಬಿಸಿಲು. ಫೋಕಸ್ ಆಗ್ತಲ್ಲ. ಇಷ್ಟು ಬಿಸಿಲಿದೆ ನೋಡಿ, ಎಷ್ಟು ಟ್ರಾಫಿಕ್ಕು, ಫುಲ್ ಟ್ರಾಫಿಕ್ಕು. ಫೇವ್ರೆಟು ಗಗಲ್ಸು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಲೆನ್ಸ್ ಕಾರ್ಟಲ್ಲಿ ಮುರಿದೋಗ್ಬಿಡ್ತು. ಶಿಟ್, ಬೇಜಾರಾಗ್ತಾ ಇದೆ ಗೈಸ್. ನೋಡಿ ಹೆಂಗೆ ಮುರಿದೋಗಿದೆ ಕಾಣಿಸ್ತಾ ಇದೆ. ಅಲ್ಲಿ ಕಟ್ಟಾಗೋಯ್ತು ಟಕ್ಕಂತ. ಇನ್ನೊಂದು ಗಾಗಲ್ ಇದೆ, ಬಟ್ ಇದು ನನ್ನ ಒಂದು ಮೋಸ್ಟ್ ಫೇವ್ರೆಟ್ ಗಾಗಲ್ ಗೈಸ್. ತುಂಬ ಚೆನ್ನಾಗಿದೆ. ನೋಡ್ತೀನಿ ಫ್ರೇಮ್ ಚೇಂಜ್ ಮಾಡ್ಸೋಕ್ಕಾಗತ್ತಂತ ಕೇಳ್ಬಿಟ್ಟು ಫ್ರೇಮ್ ಚೇಂಜ್ ಮಾಡಿಸೋದಷ್ಟೆ. ಚೆನ್ನಾಗಿ ಕಾಣಿಸುತ್ತೆ ಇದು. ಮನೆಗೆ ಬೇಡ, ಬೇರೆ ಎಲ್ಲಾದರೂ ಹೋಗೋಣ ಅಂತ ಹೇಳ್ಬಿಟ್ಟು ಮನೆ ರೋಡ್ಗೆ ಹೋಗೋಷ್ಟರಲ್ಲೇ ನಿದ್ರೆ ಮಾಡಿಬಿಟ್ರು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಬ್ಲಾಗ್ ಗೈಸ್. ಬಾಯ್.